ಮಳೆಗೆ ಅವಾಂತರಗಳ ಸರಮಾಲಿಯೇ ಸೃಷ್ಟಿಯಾಗ್ಬಿಟ್ಟಿದೆ. ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿಯ ಸಮಸ್ಯೆಗಳು ನೋಡ್ತಾ ಹೋಗೋಣ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಇಡೀ ಏರಿಯಾವೇ ಜಲಾವೃತ ಆಗಿದೆ. ಯಲಹಂಕದ ನಾರ್ಥ್ವುಡ್ ಅಪಾರ್ಟ್ಮೆಂಟ್ ಜಲಾವೃತವಾಗಿದೆ. ಯಲಹಂಕದ ನಾರ್ಥ್ವುಡ್ ಅಪಾರ್ಟ್ಮೆಂಟ್ ಜಲಮಯ. ಕಳೆದ ಒಂದು ವಾರದಿಂದ ರಾಜಕಾಲುವೆಯಿಂದ ನೀರು ಹರಿತಾ ಇದೆ. ರಾಜಕಾಲುವೆ ಮಳೆ ನೀರು ಸೇರಿ ಇಡೀ ಏರಿಯಾವೇ ಕೆರೆಯಂತಾಗ್ಬಿಟ್ಟಿದೆ. ತಡೆಯಲಾಗದಷ್ಟು ವಾಸನೆಗೆ ನಿವಾಸಿಗಳು ಹೈರಾಣಾಗೋಗಿದ್ದಾರೆ. ವಾಸನೆ ತಾಳಕ್ಕಾಗದೆ ಮನೆ ಖಾಲಿ ಮಾಡ್ತಾ ಇದ್ದಾರೆ. ಸುತ್ತಮುತ್ತಲಿನ 5ರಿಂದ 6 ಅಪಾರ್ಟ್ಮೆಂಟ್ಗಳಿಗೆ ಈ ಸಂಕಷ್ಟ ತಪ್ಪಿಲ್ಲ. ರಾತ್ರಿ ಇಡೀ ಬಂದಂತಹ ಮಳೆಗೆ ಪಾಪ ಈ ಕಡೆ ನಿದ್ರೇನೂ ಇಲ್ಲ. ಬೆಳಗ್ಗೆ ಎದ್ದು ಮನೆ ಒಳಗೆ ಹೋಗಿ ನೋಡ್ಬಿಟ್ರೆ ಸಂಪೂರ್ಣ ನೀರು, ಅದ್ರ ಜೊತೆಗೆ ದುರ್ನಾತ, ಕೊಳಚೆ ನೀರೆಲ್ಲವೂ ಕೂಡ ಸೇರಿರುತ್ತೆ. ಬರೀ ಮಳೆ ನೀರು ಬಂದಿರಲ್ಲ, ಅಕ್ಕಪಕ್ಕದ ಡ್ರೈನೇಜ್ ನೀರೆಲ್ಲವೂ ಸೇರಿರುತ್ತೆ ಮಿಕ್ಸ್ ಆಗಿ. ಆ ವಾಸನೆಯಲ್ಲಿ ಎಲ್ಲಿರಕ್ಕಾಗತ್ತೆ ಮನೆಯೊಳಗೆ. ಹಾಗಾಗಿ ಹೊರಗೆ ಬರ್ತಾ ಇದ್ದಾರೆ. ಈಗ ನೋಡಿ, ಇದು ವೀಕೆಂಡಲ್ಲಿ ಮನೇಲಿ ನೆಮ್ಮದಿಯಾಗಿರೋಣ ಅಂದರೆ ಮಳೆ ಬಿಟ್ಟಿಲ್ಲ ಯಾರಿಗೂ ಕೂಡ. ಅದರ ನಡುವೆ ಪಾಪ ಮೂಕ ಪ್ರಾಣಿಗಳ ರೋದನೆ ಪ್ರತಿ ಮಳೆಗಾಲದಲ್ಲೂ ಇದ್ದಿದ್ದೆ. ನೀರಿನ ನಡುವೆ ಇನ್ನೆಲ್ಲಿ ಹೋಗುತ್ತವು? ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ರಾಘು, ಇಲ್ಲಿ ತನಕ ಮಳೆ ಇಲ್ಲ ಅಂತ ಕಾಯ್ತಾ ಇದ್ವಿ ಬೆಂಗಳೂರಿಗರು. ಈಗ ಮಳೆ ಬಂದಿದೆ, ಇಂತಹ ಅನಾಹುತಗಳು. ಡೀಟೇಲ್ಸ್ ಕೊಡೋದಾದ್ರೆ ಸದ್ಯ ಎಲ್ಲಿದ್ದೀರಿ, ಯಾವ್ಯಾವ ಭಾಗದಲ್ಲಿ ಏನೇನು ಸಮಸ್ಯೆ ಆಗಿದೆ? ವಿದ್ಯಾ, ಸದ್ಯ ನಾನು ಯಲಹಂಕದ ನಾರ್ಥ್ವುಡ್ ಅಪಾರ್ಟ್ಮೆಂಟ್ನ ಒಳಭಾಗದಲ್ಲಿದ್ದೇನೆ. ವಿದ್ಯಾ, ಇದಕ್ಕೆ ನೇರವಾದಂಥ ಕಾರಣ BBMP ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ BBMP ಅವರ ನಿರ್ಲಕ್ಷ್ಯಕ್ಕೆ ಎರಡೂ ಇಲಾಖೆ, ಒಂದು BBMP ಜೊತೆಗೆ ಅರಣ್ಯ ಇಲಾಖೆ ನಡುವೆ ಸಮನ್ವಯತೆ ಕೊರತೆ ಹಿನ್ನೆಲೆಯಲ್ಲಿ ಇವತ್ತು ಈ ಭಾಗದ ನಿವಾಸಿಗಳು ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಿ ನೀರಿನ ಪ್ರಮಾಣ ಹೇಗಿದೆ ಅಂತ ಹೇಳಿ. ನಿನ್ನೆ ಮಧ್ಯರಾತ್ರಿ ನೀರು ಏಕಾಏಕಿ ಮನೆಗಳಿಗೆ ನುಗ್ಗುತ್ತೆ. ಇಲ್ಲಿರುವಂಥ ನಿವಾಸಿಗಳೆಲ್ಲರೂ ಕೂಡ ಮನೆಯಿಂದ ಆಚೆ ಬಂದು ನೀರಲ್ಲೇ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸುಮಾರು 22ಕ್ಕೂ ಹೆಚ್ಚು ವಿಲ್ಲಾಗಳು ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಮನೆಯಲ್ಲಿದ್ದಂಥ ವೆಹಿಕಲ್ಸ್ಗಳಿರ್ಬೋದು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮುಳುಗಿರುವಂಥದ್ದು. ಇಲ್ಲಿರುವಂಥದ್ದು ಕೇವಲ ಮಳೆ ನೀರಾಗಿದ್ರೆ ಈ ಭಾಗದ ಜನ ಅಷ್ಟೊಂದು ತಲೆ ಕೆಡಿಸ್ಕೊಡ್ತಾ ಇರಲಿಲ್ಲ. ಕಂಪ್ಲೀಟ್ ಆಗಿ ಬಂದಿರುವಂಥದ್ದೆಲ್ಲವೂ ಕೂಡ ರಾಜಕಾಲುವೆ ಕೊಳಚೆ ನೀರು. ಸೊ ಈ ಕಾರಣಕ್ಕಾಗಿ ಈ ಭಾಗದ ನಿವಾಸಿಗಳು ಮನೆಯಲ್ಲೂ ಇರೋಕ್ಕಾಗದೆ, ಜೊತೆಗೆ ಮನೆಗಳನ್ನು ಖಾಲಿ ಮಾಡ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕೋಟಿಯನ್ನು ಕೊಟ್ಟು ವಿಲ್ಲಾಗಳನ್ನು ಖರೀದಿ ಮಾಡಿದ್ರು ಸೇಫ್ ಆಗಿರ್ಬೋದು ಅನ್ನುವಂಥ ಕಾರಣಕ್ಕಾಗಿ. ಬಟ್ ಆದರೆ ಮಳೆ ಎಫೆಕ್ಟ್, BBMPಯ ನಿರ್ಲಕ್ಷ್ಯತನಕ್ಕೆ ಇವತ್ತು ಈ ಭಾಗದ ಜನ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗ ಒಂದು BBMP ವಾಹನ ಬಂದಿದೆ, ಅಲ್ಲಿ ಒಂದು ಮೋಟ್ರನ್ನು ತಂದು ನೀರನ್ನು ಹೊರ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಆದರೆ ರಾಜಕಾಲುವೆ ಸರಿ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ನೀರನ್ನು, ಅಂದರೆ ಅಪಾರ್ಟ್ಮೆಂಟ್ನ ಒಳಭಾಗದಲ್ಲಿರುವಂಥ ನೀರೆಂದರೆ ಇದು ಎಷ್ಟೇ ಹೊರ ಹಾಕಿದ್ರೂ ಕೂಡ ಅಲ್ಲಿಂದ ರಾಜಕಾಲುವೆಯಿಂದ ನೀರು ಒಳಗಡೆ ಬರ್ತಾನೆ ಇದೆ. ಅದನ್ನು ಮೊದಲು ತೆರವು ಮಾಡುವಂಥ ಕೆಲಸವನ್ನು ಮಾಡಬೇಕಿತ್ತು. ಯಾಕಂದರೆ ಎಕ್ಸಿಟ್ ಪಾಯಿಂಟನ್ನು ಕೊಡದೆ ರಾಜಕಾಲುವೆಗೆ ಎಲ್ಲೊಂದು ಕಡೆ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರುವಂಥ ಕಾರಣಕ್ಕಾಗಿ ಈ ಪ್ರಮಾಣದ ಎಫೆಕ್ಟ್ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಗಮನಿಸ್ಬೋದು ಎಷ್ಟು ವಿಲ್ಲಗಳು ಕಂಪ್ಲೀಟಾಗಿ ಮುಳುಗಡೆ ಆಗಿದೆ ಅಂತ ಹೇಳಿದ್ರೆ ಮನೆಯಲ್ಲಿ ಯಾರೂ ಕೂಡ ಇರೋದಕ್ಕೆ ಆಗ್ತಾ ಇಲ್ಲ. ಅನೇಕ ನಿವಾಸಿಗಳು ಮನೆಗಳನ್ನೆಲ್ಲ ಖಾಲಿ ಮಾಡಿಕೊಂಡು ಹೋಟೆಲ್ಗೆ ಹೋಗುವಂಥದ್ದು, ಜೊತೆಗೆ ಬೇರೆ ಅವರ ಸಂಬಂಧಿಕರ ಮನೆಗಳಿಗೆ ಹೋಗುವಂಥದ್ದು ಎಲ್ಲವೂ ಕೂಡ ಆಗ್ತಾ ಇದೆ. ನಿನ್ನೆ ಅಷ್ಟೇ ಒಂದು ಕಾರ್ಯವನ್ನು ಕೂಡ ಮಾಡಿದ್ರು. ಶುಭ ಕಾರ್ಯವನ್ನು ಮಾಡಿದಂಥ ಮನೆಯವರು ಕೂಡ ಮನೆಯನ್ನು ಬಿಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅವರ ಮನೆಗೂ ಕೂಡ ಕಂಪ್ಲೀಟಾಗಿ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಸದ್ಯ ಜನ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಭಾಗ ಕಂಪ್ಲೀಟಾಗಿ ಖಾಲಿಯಾಗಿದೆ. ಮನೆಯ ನಿವಾಸಿಗಳು ಯಾರೆಲ್ಲ ಇದ್ರು ಎಲ್ಲರೂ ಕೂಡ ಹೊರಭಾಗಕ್ಕೆ ಅಂದರೆ ಬೇರೆ ಕಡೆ ಶಿಫ್ಟ್ ಆಗಿದೆ. ಎಡಭಾಗದಲ್ಲಿ ಗಮನಿಸ್ತಾ ಇದ್ರಿ ಇವೆಲ್ಲ ಒಂದು ಒಳಭಾಗದ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅದರ ಒಂದು ಪಾರ್ಕಿಂಗ್ ಲಾಟ್ ಏನಿದೆ ಕಂಪ್ಲೀಟಾಗಿ ನೀರಿನಿಂದ ಮುಳುಗಡೆ ಆಗಿರುವಂಥದ್ದು. ನೀರಿನ ಮುಳುಗಡೆ ಆಗಿರುವಂಥ ಕಾರಣಕ್ಕಾಗಿ ಅಲ್ಲಿ ಯಾರೂ ಕೂಡ ವಾಸ ಮಾಡಲಿಕ್ಕಾಗದೆ, ಅಲ್ಲಿ ಯಾವುದೇ ವಾಹನಗಳನ್ನು ಕೂಡ ನಿಲ್ಸಕ್ಕಾಗದೇ ಇರುವಂಥ ಪರಿಸ್ಥಿತಿ ಈ ಭಾಗದಲ್ಲಿ ಸದ್ಯ ನಿರ್ಮಾಣ ಆಗ್ತದೆ. BBMP ಈಗ ಕೆಲ ಅಧಿಕಾರಿಗಳು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅವ್ರು ಏನಾದರೂ ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ವಿದ್ಯಾ, ಅಲ್ಲ ರಘು, ನಿನ್ನೆ ರಾತ್ರಿ ಬಂದಿದ್ದು ಒಂದೇ ಮಳೆಗೆ ಈ ಪರಿಸ್ಥಿತಿನ ಆ ಭಾಗದಲ್ಲಿ? ವಿದ್ಯಾ, ಇದು ಒಂದೇ ಮಳೆಯ ಪರಿಸ್ಥಿತಿ ಅಲ್ಲ, ಅವೈಜ್ಞಾನಿಕವಾಗಿ ರಾಜಕಾಲುವೆಯನ್ನು ಈ ಭಾಗದಲ್ಲಿ ನಿರ್ಮಾಣ ಮಾಡಿರುವಂಥ ಎಫೆಕ್ಟ್ನಿಂದಾಗಿ ಈ ರೀತಿ ಆಗ್ತಾ ಇದೆ. ನೀರು ಬೇರೆ ಕಡೆ ಪಕ್ಕದಲ್ಲೇ ಇರುವಂಥ ಪುಟ್ಟೆನಹಳ್ಳಿ ಕೆರೆಗೂ ಕೂಡ ಕನೆಕ್ಟ್ ಆಗಬೇಕಿತ್ತು, ಅಲ್ಲಿಗೆ ನೀರು ಹೋಗಬೇಕಿತ್ತು. ಬಟ್ ಆದರೆ ಅರಣ್ಯ ಇಲಾಖೆ ಅಲ್ಲಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ BBMP ಅವರು ಮಾಡ್ತಾ ಇದ್ದಂಥ ರಾಜಕಾಲುವೆ ಏನಿದೆ ಆ ಒಂದು ಕೆಲಸವನ್ನು ಅಷ್ಟಕ್ಕೆ ಸ್ಟಾಪ್ ಮಾಡಿ ಕೈ ತೊಳ್ಕೊಬಿಟ್ಟಿದ್ದಾರೆ. ಸೊ ಆ ಕಾರಣಕ್ಕಾಗಿ ಅಲ್ಲಿ ಹೋಗಬೇಕಿದ್ದಂಥ ಕನೆಕ್ಟ್ ಆಗಬೇಕಿದ್ದಂಥ ನೀರೇನಿದೆ ಅದು ನೇರವಾಗಿ ಇಲ್ಲಿನ ವಿಲ್ಲಾಗಳಿಗೆ ನುಗ್ತದೆ. ಸೊ ಆ ಕಾರಣಕ್ಕಾಗಿ ಈ ಪ್ರಮಾಣದ ನೀರು
ನೀರು ಶೇಖರಣೆ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ರಾಜಕಾಲುವೆ ಅಂತ ಹೇಳಿದ್ಮೇಲೆ ಬೇರೆ ಬೇರೆ ಕಡೆಗಳಿಂದ ನೀರು ಬಂದು ಕನೆಕ್ಟ್ ಆಗುತ್ತೆ. ಯಾವುದೇ ಸಾಧಾರಣ ಮಳೆ ಆದರೂ ಕೂಡ ಸಂಪೂರ್ಣ ನೀರೆಲ್ಲ ಕೂಡ ಅದೇ ಮಾರ್ಗದಲ್ಲಿ ಹರಿದು ಬರುವಂಥ ಹಿನ್ನೆಲೆಯಲ್ಲಿ ಎಲ್ಲಿ ಜಾಗ ಇರುತ್ತೆ ಅಲ್ಲಿಗೆ ಅದು ಫ್ಲೋ ಆಗುತ್ತೆ. ಸೊ ಅದೇ ರೀತಿಯಾದಂಥ ಎಫೆಕ್ಟ್ನಿಂದ ಇವತ್ತು ಈ ಪರಿಸ್ಥಿತಿ ಆಗಿರುವಂಥದ್ದು. ಆ ನೀರು ಫ್ಲೋ ಆದಂಥ ಹಿನ್ನೆಲೆಯಲ್ಲಿ ಜಾಗ ಇದ್ದ ಎಲ್ಲ ಕಡೆಗೂ ನುಗ್ಗಿರುವಂಥದ್ದು. ಯಾಕಂದರೆ ಇವರು ಒಂದು ಎಕ್ಸಿಟ್ ಪಾಯಿಂಟನ್ನು BBMP ಅವರು ವೈಜ್ಞಾನಿಕವಾಗಿ ಮಾಡಬೇಕಿತ್ತು. ನೀರು ಎಲ್ಲಿ ಹೋಗಬೇಕಿದೆ, ಕೆರೆಗೆ ಎಲ್ಲಿ ಕನೆಕ್ಟ್ ಆಗಬೇಕಿದೆ, ಅದನ್ನು ಸಮನ್ವಯತೆ ಕೊರತೆಯೊಂದಿಗೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕಿತ್ತು. ಬಟ್ ಆದರೆ ಅದು ಆಗದೇ ಇರುವಂಥ ಕಾರಣಕ್ಕಾಗಿ ವಿಲ್ಲಾಗಳಿಗೆ ಇವತ್ತು ನೀರು ನುಗ್ಗಿದೆ. ವಿಲ್ಲಾ ನಿವಾಸಿಗಳೆಲ್ಲರೂ ಕೂಡ ಒಂದು ಕಡೆ BBMP, ಒಂದು ಕಡೆ ಅರಣ್ಯ ಇಲಾಖೆಯನ್ನು ಶಪಿಸಿ ಮನೆಗಳನ್ನು ಬಿಟ್ಟು ಬೇರೆ ಕಡೆಗೆ ಹೋಗಬೇಕಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ವಿದ್ಯಾ, ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಪ್ರತಿ ಸಲ ಮಳೆ ಬಂದಾಗಲೂ ಒಂದು ಪದವನ್ನು ಅಂತೂ ನಾವು ನೆನಪಿಸ್ಕೊಳ್ತೀವಿ, ಅದು ರಾಜಕಾಲುವೆ. ರಾಜಕಾಲುವೆ ನೀರು ಮನೆಗೆ ನುಗ್ತು, ಮನೆಯಲ್ಲಿರೋರು ಯಾರಿಗೂ ಕೂಡ ಅಲ್ಲಿ ವಾಸ ಮಾಡೋಕ್ಕಾಗ್ತಿಲ್ಲ, ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಗಮನಿಸ್ತಾ ಇದ್ರಿ. ದೃಶ್ಯಾವಳಿಯಲ್ಲಿ ಯಾವುದನ್ನು ಕೂಡ ಬಿಡಿಸೇಳೋ ಅಗತ್ಯ ಇಲ್ಲ. ನಿನ್ನೆ ರಾತ್ರಿ ಬಂದಂತಹ ಒಂದು ಮಳೆಗೆ ಆ ಭಾಗದ ಪರಿಸ್ಥಿತಿ ಹೇಗಿದೆ ಅಂತ. ಮತ್ತು ಅಲ್ಲಿ ಯಾರು ಕೂಡ ಈ 5,000 10,000 ಕೊಟ್ಟು ಬಾಡಿಗೆಲಿರೋರಲ್ಲ, ಕೋಟಿ ಕೊಟ್ಟು ವಿಲ್ಲಾಗಳನ್ನ ಖರೀದಿ ಮಾಡಿ ಸ್ವಂತವಾಗಿ ನೆಮ್ಮದಿಯಾಗಿರೋಣ ಅಂತ ಇಂಥ ನೀರಿನ ನಡುವೆ, ಗಲೀಜು ನೀರಿನ ನಡುವೆ ಇರೋಕ್ಕಾಗತ್ತಾ? ಈವನ್ ವೆಹಿಕಲ್ಗಳನ್ನು ಕೂಡ ಪಾರ್ಕ್ ಮಾಡೋಕ್ಕಾಗ್ತಿಲ್ಲ. ಎಲ್ಲರೂ ಕೂಡ ಮನೆ ಖಾಲಿ ಮಾಡಿಕೊಂಡು ನೆಂಟರುಗಳ ಮನೆಗೋ ಅಥವಾ ಬೇರೆ ಕಡೆಗೋ ಹೋಗಿದ್ದಾರೆ. ಗಮನಿಸ್ತಾ ಇದ್ದೀರಿ, ಮನೆ ಪಾರ್ಕಿಂಗ್ ಜಾಗದಲ್ಲೂ ನೀರು, ಎಲ್ಲ ಕಡೆ ನೀರು, ಗ್ರೌಂಡ್ ಫ್ಲೋರಲ್ಲಿ ನೀರು ಸಂಪೂರ್ಣವಾಗಿ. ಇನ್ನು ಎಲ್ಲಿ ಬದುಕಕ್ಕಾಗತ್ತೆ? ಏನು ರಾಜಕಾಲುವೆ ಪರಿಸ್ಥಿತಿ ಗಮನಿಸ್ತಾ ಇದ್ದೀರಿ. ರಾಜಕಾಲುವೆ ಅಂತ ಹೇಳ್ತಲೇ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಅವೈಜ್ಞಾನಿಕ ಕಾಮಗಾರಿ ಪರಿಣಾಮ ಅದಕ್ಕೆ ಜಾಗ ಎಲ್ಲಿ ಸಿಗುತ್ತೋ ಅಲ್ಲಿ ನೀರು ಮಾಡ್ಕೊಂಡು ಹೋಗುತ್ತೆ, ದಾರಿ ಮಾಡ್ಕೊಂಡು ಹೋಗುತ್ತೆ, ನೀರು ನುಗ್ಗುತ್ತೆ. ನೋಡಿ ಅಲ್ಲಿ ರಾಜಕಾಲುವೆಯ ಪರಿಸ್ಥಿತಿನೇ ಹೀಗೆ ಅಂತ ಹೇಳಿದ್ಮೇಲೆ ಅದೇ ಈಗ ಅದಕ್ಕೆ ಬಂದಂತಹ ನೀರು ಹೋಗಕ್ಕೆ ಜಾಗ ಬೇಕಲ್ವಾ? ಇವ್ರು ಅವೈಜ್ಞಾನಿಕ ಕಾಮಗಾರಿ, ಹಣ ಒಂದು ಕಿತ್ಕೊಳ್ಳೋದು, ಹೇಗೆ ಬೇಕೋ ಹಾಗೆ ಸೈಂಟಿಫಿಕ್ ಆಗಿ ಯಾವುದು ಕೂಡ ನೆಟ್ಟಗೆ ಮಾಡಲ್ಲ. ಪರಿಣಾಮ ಪ್ರತಿ ವರ್ಷ ಇಂತಹ ಪರಿಸ್ಥಿತಿನ ಸುತ್ತಮುತ್ತಲಿನ ಭಾಗದ ಜನ ಅನುಭವಿಸಲೇಬೇಕು. ಪ್ರತಿ ವರ್ಷ ಕೂಡ ಇದು ಯಾವುದೋ ಒಂದು ಮಳೆಗಲ್ಲ, ಎಲ್ಲ ಟೈಮಲ್ಲೂ ಕೂಡ ಇದೇ ಹಣೆ ಬರ. ಆ BBMP ಅವರಿಗೆ ಹಿಡಿ ಶಾಪ ಹಾಕಿ ಸಾಕಾಗಿ ಹೋಗುತ್ತೆ. ಅವರು ಏನೋ ಒಂದು ರೀತಿ ಮಳೆ ಟೈಮ್ನಲ್ಲಿ ಕೇಳಿಸ್ಕೊಳ್ತಾರೆ, ಎರಡೂ ಕಿವಿ ಕೊಟ್ಟು, ಆಮೇಲೆ ಮರ್ತು ಹೋಗ್ತಾರೆ.